ಇಷ್ಟೇ. ದಯವಿಟ್ಟು ನೀವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀರಿ, ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರಿ, ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೀರಿ. ಆದ್ರೆ ಅಂಬೇಡ್ಕರ್ ಅವರು ಯಾವ ಸಮುದಾಯ ಮಾನಸಿಕವಾಗಿ ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರು, ಯಾವ ರೀತಿ ಸಿಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ಬರೀ ಫೋಟೋ ಇಟ್ಕೊಂಡು ಮಾತ್ರನೇ ಬದಲಾವಣೆ ಆಗ್ಬಿಡ್ತಾರ, ಜೈಕಾರ ಕೂಗಿದ್ ಮಾತ್ರನೇ ಬದಲಾವಣೆ ಆಗ್ಬಿಡ್ತಾರ, ಅಥವಾ ಅಂಬೇಡ್ಕರ್ ಜಯಂತಿ ಜಗಜೀವನ್ ರಾವ್ ಜಯಂತಿ ಮಾಡಿದ ಮಾತ್ರನ ಇಡೀ ಸಮಾಜ ಬದಲಾವಣೆ ಸಾಧ್ಯನಾ? ಅವ್ರು ಕೊಟ್ಟಂತ ಆಶಯಗಳೇನಿದೆಯೋ, ಅವ್ರ ಆದರ್ಶಗಳೇನಿದೆಯೋ, ಅವ್ರ ಮೂಲಭೂತವಾಗಿ ಯಾವ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಸಿಗ್ಬೇಕಾಗಿತ್ತೋ, ಯಾವ ಸಮುದಾಯಗಳಿಗೆ ತನ್ನ ಕಾಲ ಮೇಲೆ ನಿಂತುಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಾಗಿತ್ತೋ, ಯಾರಿಗೆ ಬಾಯಿಲ್ದಿರ್ತಕ್ಕಂಥವ್ರಿಗೆ ಬಾಯನ್ನು ಕೊಟ್ಟು ಶಿಕ್ಷಣವನ್ನು ಕೊಡ್ತಕ್ಕಂಥ, ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕಬೇಕು ಅಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಬೇಕಾಗಿತ್ತೋ ಅದು ಮಾಡಿ ಅಂತ ನಾವು ಹೇಳ್ತಾ ಇರೋದು. ಬರೀ ಫೋಟೋ ಇಟ್ಕೊಂಡು ಹೋಗಿದ್ ಮಾತ್ರ ಎಲ್ಲರೂ ಹಿಡ್ಕೊಂತಾರೆ ಇವತ್ತು, ಎಲ್ಲರೂ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಫೋಟೋ ಇಟ್ಕೊಂಡು ಹೋಗೋದೇನ ಬದಲಾವಣೆ, ಅಂಬೇಡ್ಕರ್ ಜಯಂತಿ ಮಾಡೋದೊಂದೇನ ಬದಲಾವಣೆ, ಅಂಬೇಡ್ಕರ್ ಜೈಕಾರ ಮಾಡಿದ್ ಮಾತ್ರ ಬದಲಾವಣೆ ಆಗ್ಬಿಡ್ತದ, ಅಂಬೇಡ್ಕರ್ಗೆ 100 ಪಲ್ಲಕ್ಕಿಗಳು ಮಾಡ್ಕೊಂಡು ಹೋಗ್ಬಿಟ್ರೆ ಬದಲಾವಣೆ ಆಗ್ಬಿಡ್ತದ? ಆ ಪಲ್ಲಕ್ಕಿಗಳು ಕೂಡ ಜನರ ಮನಸ್ಸಲ್ಲಿ ಬರುವಂತ ರೀತಿಯಲ್ಲಿ, ಜನರು ಮಾನಸಿಕವಾಗಿ ಬದಲಾವಣೆ ಆಗುವಂತ ರೀತಿಯಲ್ಲಿ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುವಂತ ವ್ಯವಸ್ಥೆಯನ್ನ ಮಾನಸಿಕವಾಗಿ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇವತ್ತು ಕೂಡ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಮಾನ್ಯ ಶಾಸಕರೇ, ತಾವು ಬಂದು 3 ವರ್ಷದ 1 ತಿಂಗಳಾಗಿದೆ, KDP ಮೀಟಿಂಗ್ ನೀವು ಮಾಡಿಲ್ಲ, ಬಗುರುಕಂ ಸಮಿತಿ ಮೀಟಿಂಗ್ ಇವತ್ತಿಗೂ ನೀವು ಮಾಡಿಲ್ಲ, ಆಶ್ರಯ ಕಮಿಟಿ ಮೀಟಿಂಗ್ ನೀವು ಮಾಡಿಲ್ಲ, ಆರೋಗ್ಯ ಕಮಿಟಿಗಳನ್ನ ನೀವು ಇವತ್ತಿಗೂ ಮಾಡಿಲ್ಲ, ಸುಮಾರು ಇಲಾಖೆಯಲ್ಲಿರ್ತಕ್ಕಂಥ ಸಮಿತಿಗಳೇನಿದಾವ ಆ ಸಮಿತಿಗಳ ಮೀಟಿಂಗ್ಗಳನ್ನ ಇವತ್ತಿಗೂ ಕೂಡ ನೀವು ಮಾಡಿಲ್ವಲ್ಲ? ಹೆಂಗೆ ಇಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋಗ್ತಕ್ಕಂಥ ತಾವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡವರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತದೆ? ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಒಬ್ರಿಗೂ ಕೂಡ ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ವಲ್ಲ ನೀವು, ಒಬ್ರಿಗೂ ಕೂಡ ಒಂದು ಮನೆಗೆ ಒಂದು ಹಕ್ಕುಪತ್ರ ಕೊಟ್ಟಿಲ್ವಲ್ಲ, ಒಬ್ರಿಗೂ ಸೈಟ್ ಒಂದು ಹಕ್ಕುಪತ್ರ ಕೊಟ್ಟಿಲ್ವಲ್ಲ, ಒಬ್ರಿಗೂ ಕೂಡ ಪೊಲೀಸ್ ಬೇಕಾದ್ರೆ ಅವ್ರಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿ ಅಂತ ಹೇಳಿ ನ್ಯಾಯ ಕೊಡ್ಸಿರ್ತಕ್ಕಂಥ ಒಂದು ಉದಾಹರಣೆ ಇಲ್ವಲ್ಲ? ಹೆಂಗೆ ನೀವು ಫೋಟೋ ಇಟ್ಕೊಂಡು ಹೋಗ್ಬಿಟ್ರೆ ಬದಲಾವಣೆ ಆಗ್ಬಿಡ್ತದೆ? ಹೆಂಗೆ ನೀವು ಮೆರವಣಿಗೆ ಮಾಡಿಬಿಟ್ರೆ ಬದಲಾವಣೆ ಆಗ್ಬಿಡ್ತದೆ? ಹೆಂಗೆ ನೀವು ಅಂಬೇಡ್ಕರ್ ಜಯಂತಿಗಳನ್ನ, ಜಗಜೀವನ್ ರಾವ್ ಜಯಂತಿಗಳನ್ನ, ವಾಲ್ಮೀಕಿ ಜಯಂತಿಗಳನ್ನ ಮಾಡಿದ್ರೆ ಮಾತ್ರ ಸಮಾಜ ಬದಲಾವಣೆ ಆಗೋದಾದ್ರೆ ನಾವು ಪ್ರತಿದಿನ ಕೂಡ ಅಂಬೇಡ್ಕರ್ ಜಯಂತಿಗಳನ್ನ ಮಾಡ್ತೀವಿ. ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಏನು ಬಡವರು ಇವತ್ತು ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೆಲ್ಲ ಕೂಡ ಸಮಿತಿ ಮೀಟಿಂಗ್ಗಳನ್ನ ಮಾಡೋ ಮುಖಾಂತರ ಅವರಿಗೆ ಕನಿಷ್ಠ ಒಂದಷ್ಟು ಸಾಗುವಳಿ ಚೀಟಿ ಅನ್ನೋದು ಕೊಡೋದು ಪ್ರಯತ್ನ ಮಾಡಿ. ಯಾರು ಈ ಕ್ಷೇತ್ರದಲ್ಲಿ ಮನೆ ಇಲ್ದಿರ್ತಕ್ಕಂಥವ್ರು ಇದ್ದಾರೆ, ನಿವೇಶನ ಇಲ್ದಿರ್ತಕ್ಕಂಥವ್ರು ಇದ್ದಾರೆ, ಆಶ್ರಯನ ಇಲ್ದಿರ್ತಕ್ಕಂಥವ್ರು ಇದ್ದಾರೆ, ಆ ಸಮಿತಿಗಳನ್ನ ಆಯ್ಕೆ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದೆಯೋ ಅದನ್ನು ಗುರುತಿಸಿ ಅವ್ರಿಗೆ ಸೈನಿಕ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಒಂದು ಸಮಿತಿ ಇದೆ. KDP ಮೀಟಿಂಗ್ ಮಾಡಿದ್ರೆ ಕನಿಷ್ಠ ಪಕ್ಷ 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಸಭೆ ಮಾಡಿದ್ರೆ ಯಾವ ಯಾವ ಇಲಾಖೆಯಲ್ಲಿ ಏನೇನು ಯೋಜನೆಗಳಿದೆ ಅಂತಕ್ಕಂಥ ನಿಮ್ಗೆ ಗೊತ್ತಾಗ್ತದೆ. 3 ವರ್ಷದ 1 ತಿಂಗಳಾದ್ರೂ ಕೂಡ ಇವತ್ತಿಗೂ ಒಂದು KDP ಮೀಟಿಂಗ್ ಮಾಡಿಲ್ವಲ್ಲ, ಹೆಂಗೆ ನಿಮ್ಗೆ ಗೊತ್ತಾಗ್ತದೆ? ಇದು ನಮ್ಮ ಪ್ರಶ್ನೆ ಆಗಿದೆ. ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದ್ರಿಂದ ಬದಲಾವಣೆ ಆಗೋದಿಲ್ಲ. ಸಂದರ್ಭದಲ್ಲಿ ನಿನ್ನೆಲ್ಲ ಮೊನ್ನೆ ಶಾಸಕರಿಗೆ ಪಾಂಪ್ಲೆಟ್ ಅನ್ನು ಕೊಟ್ಟು ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಅವರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮೈಲಪ್ಪನಹಳ್ಳಿಗೆ ನಾಳೆ ಬರ್ತಾ ಇದ್ದಾರೆ. ಬೆಳಿಗ್ಗೆ 7:15ಗೆ ಏನು ಬಡವರಲ್ಲಿ ಗುಡಿಸಲಾಕಿದ್ರು ಆ ಗುಡಿಸಲ ಹತ್ರ ಬರ್ಬೇಕು ಅಂತ ನಾವು ಒತ್ತಾಯ ಮಾಡಿದಾಗ ಬೆಳಗ್ಗೆ ಶನಿವಾರ ಬೆಳಗ್ಗೆ 7:15ಗೆ ನಾವೆಲ್ಲ ಕೂಡ ಬರ್ತಾ ಇದ್ದೀವಿ, ದಯವಿಟ್ಟು ಬಂದ್ಬಿಡಿ, ಅಲ್ಲಿಗೂ ಕೂಡ ಫಾರೆಸ್ಟ್ ಇಲಾಖೆಯನ್ನು ಕೂಡ ಕರೆಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಒಂದು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳಿ, ಅಂಬೇಡ್ಕರ್ ವಿಚಾರದಲ್ಲಿ ಇವತ್ತಿಂದನೇ ಅಲ್ಲ ಆವತ್ತಿಂದನೂ ಟೋಪಿ ಆಗ್ತಾ ಇದ್ದಾರೆ. ಅದನ್ನೇ ನನ್ನ ಪ್ರಶ್ನೆ. ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಅದನ್ನೇ. ಆವತ್ತಿಂದ ಕೂಡ ಅವತ್ತು ಅಂಬೇಡ್ಕರ್ ವಿರೋಧ ಮಾಡಿದವರು ಕೂಡ ಇವತ್ತು ಅಂಬೇಡ್ಕರ್ನ ಪೂಜೆ ಮಾಡಕ್ ಶುರು ಮಾಡಿದ್ದಾರೆ. ಯಾರು ಅಂಬೇಡ್ಕರ್ ಸಂವಿಧಾನ ಕಿತ್ತಾಕ್ಬೇಕು ಅಂತ ಹೇಳಿದಂತವರು ಕೂಡ ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಭಾವಚಿತ್ರ ಇಟ್ಕೊಂಡು ಮೆರವಣಿಗೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಇದರಿಂದ ಬದಲಾವಣೆ ಆಗಲ್ಲ. ಅಂಬೇಡ್ಕರ್ ಅದನ್ನೇ ಹೇಳಿದ್ದು ಕೂಡ, ಮೂರ್ತಿ ಪೂಜೆ ಮಾಡೋದ್ರಿಂದನ ನನ್ನನ್ನ ಮೆರವಣಿಗೆ ಮಾಡೋದ್ರಿಂದ ಈ ಸಮಾಜ ಬದಲಾವಣೆ ಆಗಕ್ಕಾಗಲ್ಲ. ಸಂವಿಧಾನದ ಆಶಯಗಳನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಮುಟ್ಟಿದಾಗ ಮಾತ್ರನೇ ಈ ಸಮಾಜ ಬದಲಾವಣೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಅಂಬೇಡ್ಕರ್ ಹೇಳಿದ್ದು ಕೂಡ. ಅಲ್ಲಿ ಕೂಡ ನಾವು ಎಡವಟ್ಟು ಮಾಡ್ಕೊಂಡಿದೀವಿ. ಬರೀ ಅಂಬೇಡ್ಕರ್ ಜಯಂತಿಗಳು ಮಾಡ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಯಾವುದರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿತ್ತೋ, ಯಾವುದರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತೋ ಅದು ಆಗ್ತಾ ಇಲ್ಲ. ಆ ಕಾರಣಕ್ಕೇನೆ ಇವತ್ತು ನಮ್ಮನ್ನು ತುಳಿತಕ್ಕಂಥ ವ್ಯವಸ್ಥೆ ಏನಿದೆಯೋ, ನಮ್ಮನ್ನು ಬೇರೆ ಬೇರೆ ದಿಕ್ ತಪ್ಪಿಸ್ತಕ್ಕಂಥ ಕೆಲಸಗಳು ಈ ಸಮಾಜ ಇನ್ನೂ ಕೂಡ ಕೀಳಾಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ.
ಥ್ಯಾಂಕ್ ಯು ಸರ್.